ಇವತ್ತಿನ ಕರೆಂಟ್ ಅಫೇರ್ ಆದ ಜಾತಿ ಗಣತಿ. ನೀವು ಒಬ್ಬ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಏನು ನಿಮಗೆ ಆಗುವಂತಹ ಡ್ಯಾಮೇಜಸ್ ಏನು? ಸರ್, ಡ್ಯಾಮೇಜಸ್ ತುಂಬ ಇದೆ. ಅದನ್ನು ಹೇಳಿದರೆ ನಮಗೆ ನಮ್ಮ ಇವತ್ತಿನ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ, ಬೇರೆದರಲ್ಲಿ ಹೇಳೋದಲ್ಲ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಸಮುದಾಯಕ್ಕೆ ಸಿಕ್ಕಬೇಕಾದಂಥ ಅವಕಾಶಗಳನ್ನು ಕುಂಠಿತ ಮಾಡುವಂಥದ್ದರಿಂದಾಗಿ ನಮ್ಮ ಎಲ್ಲದರಲ್ಲಿ ಅದು ಕುಂಠಿತ ಆಗುತ್ತೆ. ಒಂದು. ಎರಡನೇದಾಗಿ ನಾನು ಹೇಳುವಂಥದ್ದು, ಅವೈಜ್ಞಾನಿಕವಾಗಿ ಮಾಡಿದ್ದನ್ನು ಒಂದು ಸಮಾಜ ಒಪ್ಪಿಕೊಳ್ಬೇಕು ಅಂತಿಲ್ಲ. ಇದು ನೀವು ಕೇಳ್ಬೋದು, ಅದು ವೈಜ್ಞಾನಿಕ ಅಂದ್ರೆ ಏನು, ಅವೈಜ್ಞಾನಿಕ ಅಂತ ನೀವು ಯಾವ ತೀರ್ಮಾನ, ಇದು ಹೆಂಗ್ ಅವೈಜ್ಞಾನಿಕ ಆಯ್ತು? ನಾನು ಹೇಳ್ತೇನೆ, ಅವೈಜ್ಞಾನಿಕ ಹೆಂಗೆ ಆಯ್ತು ಅಂತ ಹೇಳಿದ್ರೆ, ನಾನು ಮೇಲೆ ಕೂತವ, ನನಗೆ ಬೇಕಾದ ರೀತಿಯಲ್ಲಿ ಅಂಕಿಅಂಶಗಳು ಬರಬೇಕು ಅಂತ ತೀರ್ಮಾನ ಮಾಡಿದ್ರೆ ಅವೈಜ್ಞಾನಿಕ ಆಯ್ತು. ಒಬ್ಬ ಮುಖ್ಯಮಂತ್ರಿ ಮಾಡಬಾರ್ದು, ಅದನ್ನು ಮ್ಯಾನಿಪುಲೇಟ್ ಮಾಡಬಾರ್ದು. ನೋಡಿ, ಎರಡನೇದಾಗಿ ನನ್ನಲ್ಲಿ ಈಗ ಬರ್ತಾರೆ, ನೀವು ಯಾವ ಆಧಾರದಲ್ಲಿ ಅಂತ ಕೇಳ್ಬೋದು. ನನ್ನಲ್ಲಿ ತುಂಬಾ ಜನ ಬರ್ತಾರೆ, ಸರ್ ನಿಮ್ಮಲ್ಲಿಗೆ ಬಂದಾರ ಇದನ್ನೇನಾದ್ರು ಮಾಡಕ್ಕೆ. 100ರಲ್ಲಿ 90% ಜನ ನನ್ನಲ್ಲಿಗೆ ಬರಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ಇನ್ನು ಅವೈಜ್ಞಾನಿಕಕ್ಕೆ ಇನ್ನು ಇದಕ್ಕಿಂತ ಹೆಚ್ಚು ಎಕ್ಸ್ಪ್ಲನೇಷನ್ ಬೇಕಾ? ವೈಜ್ಞಾನಿಕವಾದ್ರೆ ನೀವು ಪ್ರತಿ ಕಡೆ ಹೋಗ್ಬೇಕು, ಅವ್ರದ್ದು ಬರ್ಕೊಳ್ಬೇಕು, ಸಬ್ ಕಾಸ್ಟ್ ಇದ್ರೆ ಅದನ್ನು ಬರ್ಕೊಳ್ಬೇಕು, ಎಲ್ಲವನ್ನು ಬರ್ಕೊಳ್ಬೇಕು. ಸರ್, ಇದರಿಂದ ಸಿದ್ದರಾಮಯ್ಯರು ಅವ ಲಾಭ ಏನು ಸರ್? ಜಾತಿ ಗಣತಿ ಈ ರೀತಿ ಸಿದ್ದರಾಮಯ್ಯರು ಹಿಂದಿನಿಂದಲೂ ಅವರು ಮೇಜರ್ ಕಮ್ಯುನಿಟಿ ಅವರ ವಿರೋಧಿಗಳು ಅಂತ ಅವರು ಭಾರಿ ಹಿಂದಿನಿಂದಲೇ ಅಹಿಂದ ಮಾಡುವಾಗಲೇ ಡಿಕ್ಲೇರ್ ಮಾಡಿಕೊಂಡಿದ್ರು. ಈಗ ಆದ ಕಾರಣ ಮೇಜರ್ ಕಮ್ಯುನಿಟಿ ಹೇಗೆ ತುಳಿಬಹುದು ಅಂತ ಹೇಳೋದಕ್ಕೆ ಇದೊಂದು ದಾರಿ. ಮೇಜರ್ ಕಮ್ಯುನಿಟಿಯವರು ಅವರ ವಿರೋಧಿಗಳಾದ್ರೆ ಜಾತ್ಯತೀತ ಪಕ್ಷ ಜನತಾದಳದಿಂದ ಬಂದಂತವರು, ಅಂದ್ರೆ ಮೇಜರ್ ಕೋರ್ ಒಕ್ಕಲಿಗ ಕಮ್ಯುನಿಟಿಯಿಂದ ಉದ್ಭವ ಆಗಿ ಬಂದ, ಅಲ್ಲೇ ಅವರು ಮಾಡಿದ ತಪ್ಪು. ಅವರು ಜಾತ್ಯತೀತ ಆದ್ರೆ ಜಾತ್ಯತೀತದಲ್ಲಿ ಇರ್ಬೇಕಿತ್ತಲ್ಲ, ಅಲ್ಲಿಂದ ಯಾಕೆ ಬಂದ್ರು? ಇಲ್ಲಿ ಹಿಂದುತ್ವ ಅಂತ ಸರಿ, ಅಹಿಂದ ಅಂತ ಹೇಳ್ತಾರೆ. ಅಲ್ಲ, ಅದೇ ತಪ್ಪಲ್ವಾ? ಅವರು ಅಲ್ಲಿ ಜಾತ್ಯತೀತ ಅಂತ ಹೇಳಿದ್ರೆ ಅದಕ್ಕಿಂತಲೂ ಮೇಲೆ ಅಹಿಂದ ಅಲ್ವಾ? ಅಹಿಂದ ಅಂತ ಹೇಳಿದ್ರೆ 3 ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು, ಇಷ್ಟೇ. ಜಾತ್ಯತೀತ ಅಂತ ಹೇಳಿದ್ರೆ ಇಡೀ ಸಮಾಜ ಅಂತ ಕೊಂಡ್ರಂಗೆ ಆಯ್ತಲ್ಲ. ಹಾಗಾಗಿ ಅವರಿಗೆ 35% ಮಾರ್ಕ್ ಸಿಕ್ಕಲ್ಲ ಅಲ್ಲಿ. ಆದ್ರೆ ಯಾರನ್ನೋ ಹೆದರಿಸ್ಲಿಕ್ಕೆ ಬೇಕಾಗಿ ಮಾಡುವಂತ ಈ ಪ್ರಯತ್ನ ಇದೆ ಅಲ್ಲ, ಸರಿ ಅಲ್ಲ. ವಿ ಪಿ ಸಿಂಗ್ ಅವರು ಇದನ್ನ ಕೈ ಹಾಕಿ ಕೈ ಸುಟ್ಕೊಂಡಿದ್ರು. ಸೊ ಇದೇ ತರ ಪ್ಯಾಟ್ರನ್ ಸಿದ್ದರಾಮಯ್ಯ ಅವ್ರ ಹತ್ರ ಆಗುತ್ತಾ? ಸಿದ್ದರಾಮಯ್ಯ ಒಂದು ಅಲೆಮಾರಿ ಜನಾಂಗಕ್ಕೆ ಸೇರಿದವರು. ಎಲ್ಲಿ ಅಧಿಕಾರ ಸಿಗ್ತದ ಅಲ್ಲಿಗೆ ಹೋಗ್ತಾರೆ ಅವರು. ಈಗ ಅವರ ಪಾರ್ಟಿಯೊಳಗೆ ಜಗಳ ಮಾಡೋದು ಅವರ ಅಧಿಕಾರ ಉಳಿಸಿಕೊಳ್ಳಿಕ್ಕೆ ತಾನೆ. ಅದಕ್ಕೆ ನಾವು ಯಾಕೆ ಚರ್ಚೆ ಮಾಡಬೇಕು? ಜಗತ್ತಿಗೆ ಗೊತ್ತಿರುವಂತದ್ದು ಅವರ ಹವ್ಯಾಸಗಳು. ಸದಾನಂದ ಗೌಡ್ರು ಅಂದ್ರೆ ಏನೋ ಒಂದಕ್ಕೆ ಸಪೋರ್ಟಿಗೆ ಬರ್ತಾರೆ, ಕರೆಕ್ಟ್. ಬಟ್ ಇಂತಹ ex-CM ಆದವರು, ಮಾಜಿ ಕೇಂದ್ರ ಮಂತ್ರಿ ಆದವರು, ಇಂಥವ್ರಿಗೆ ಕೊಡುವಂತಹ ಗೌರವನ ಇದು ಪಕ್ಷ ಅಲ್ಲ ಸರ್. ಗೌರವ ಅಂತ ಯಾರು ತೀರ್ಮಾನ ಮಾಡೋರು? ತಾವು. ನಾನು ತೀರ್ಮಾನ ಮಾಡೋದು. ನನಗೆ ಗೌರವ ಕೊಡೋ ಕಾರಣ ನನ್ನಲ್ಲಿ ಅಧ್ಯಕ್ಷರು ಬರ್ತಾರೆ. 4 ಸರಿ ಬಂದಿದ್ರು, ಯಾಕೆ ಅಧ್ಯಕ್ಷ ಬರ್ಬೇಕು ನಮ್ಮಲ್ಲಿಗೆ? ನಮ್ಮಲ್ಲಿ ಗೌರವ ಇಲ್ಲ, ನಾವು ಯಾವುದಕ್ಕಿಲ್ಲ ಅಂತಂದ್ರೆ ಹೇಳಿದ ಒಂದು ಕಾಂಟ್ರಾಡಿಕ್ಟಿಂಗ್ ಸ್ಟೇಟ್ಮೆಂಟ್ ಪ್ರಕಾರ ಎಲ್ಲೋ ಒಂದು ಕಡೆ ಇವರು ನಮ್ಮ ಮಾತುಗಳಿಗೆ ಸಲ್ಲಲ್ಲ, ಅವರ ದಾರಿಯನ್ನ ಹುಡಿಕೊಂಡು ಹೋಗ್ತಾರೆ. ಇಲ್ಲ, ನಾನು ಹಂಗೆ ಹೇಳಿಲ್ಲ. ನಾವು ಹೇಳುವಂಥದ್ದನ್ನು ಹೇಳಬೇಕು. ತುಂಬಾ ಜನ ಹೇಳುವವರು ಇರ್ತಾರೆ, ಅವರಿಗೆ ಯಾವುದನ್ನು ಸ್ವೀಕಾರ ಮಾಡಬೇಕು ಅವರು ತೀರ್ಮಾನ ಮಾಡಬೇಕು. ಆ ಸ್ವೀಕಾರ ಮಾಡುವಂಥ ತೀರ್ಮಾನಗಳು ಪಬ್ಲಿಕ್ ಅಕ್ಸೆಪ್ಟಬಿಲಿಟಿ ಇರಬೇಕು, ಇಷ್ಟು ಮಾತ್ರ. ಸರ್, ನೀವು ನಿವೃತ್ತಿಯೇನೋ ಹೊಂದಿದ್ದೀರಿ, ಸಂತೋಷ, ನಿಮ್ಮ ಇಷ್ಟಪಟ್ಟಿದ್ದೀರಿ. ಆದರೆ ನಮ್ಮ ನೋವೇನು ಅಂತಂದರೆ, ಇಂತಹ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿಗಳನ್ನು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಹಾಗೂ ಅನೇಕ ಖಾತೆಗಳನ್ನು ನೀವು ನಿರ್ವಹಿಸಿ ಬಂದಂಥವ್ರನ್ನ ತಾವು ಮುಂದಿನ ರಾಜಕೀಯ ನಡೆ ಅಂತ ನೋಡಿದ್ರೆ ಅನೇಕ ಬಾರಿ ರಾಜ್ಯಪಾಲರಾಗಿ ಮಾಡ್ತಾರೆ. ತಾವೆಲ್ಲನ ರಾಜ್ಯಪಾಲರಾಗಿ ನಿರೀಕ್ಷೆ ಮಾಡ್ಬೋದು ತಮ್ಮ? ಸರ್, ನಾನು ಯಾವುದಕ್ಕೂ ಅಪೇಕ್ಷಿತ ಅಲ್ಲ. ಇದನ್ನು ಭಾರಿ ಸ್ಪಷ್ಟ ಮಾಡ್ತೇನೆ ನಿಮ್ಮ ಮಾಧ್ಯಮದ ಮುಖಾಂತರ. ನಾನು ಯಾವುದಕ್ಕೂ ಅಪೇಕ್ಷಿತ ಅಲ್ಲ. ನಾನು ಹಿಂದಿನಿಂದ MLA ಸೀಟಿಂದ, MP ಸೀಟಿಂದ ಮುಖ್ಯಮಂತ್ರಿ ಸ್ಥಾನಕ್ಕೆ, ಪಕ್ಷದ ಅಧ್ಯಕ್ಷ ಆಗಿ 4 ವರ್ಷ ಕೆಲಸ ಮಾಡಿ, ಕೇಂದ್ರದ ಮಂತ್ರಿಯಾಗಿ ನಾನು ಯಾವುದನ್ನು ಕೇಳಲಿಲ್ಲ. ನನ್ನ ಪಕ್ಷ ನನಗೆ ಅದನ್ನೆಲ್ಲವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ನಾನು ಕೇಳಲಿಲ್ಲ ಅಂತ ಹೇಳಿದರೆ ನೀವು ಒಂದು ಪ್ರಶ್ನೆ ಕೇಳ್ಬೋದು, ನೀವು ಯಾವತ್ತೋ ಒಮ್ಮೆ KMFನ ಅಧ್ಯಕ್ಷ ಸ್ಥಾನಕ್ಕೆ ಅಪೇಕ್ಷೆ ಪಟ್ಟಿದ್ದೀರಾ ಅಂತ. ಹೌದು, ನನ್ನ ಅಧ್ಯಕ್ಷ ಸ್ಥಾನ ಹೋದ ಮೇಲೆ KMF ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು, ನನ್ನನ್ನು ಮಾಡಿ ಅಂತ ನಾನು ಯಡಿಯೂರಪ್ಪರಲ್ಲಿ ನನ್ನ ಜೀವನದಲ್ಲಿ ಯಾವುದಾದ್ರು ಒಂದು ಪೊಸಿಷನ್ಗೆ ನಾನು ಕೇಳಿದರೆ ಆಗ ಮಾತ್ರ. ಅದನ್ನು ಬಿಟ್ಟು ನಾನು ಬೇರೆ ಎಲ್ಲಿಯೂ ಯಾವುದನ್ನು ಕೇಳಿದ್ದಿಲ್ಲ. ಇವತ್ತು ಕೂಡ ರಾಜ್ಯಪಾಲರದಕ್ಕೆ ನಾನೇನು ಅಪೇಕ್ಷಿತ ಅಲ್ಲ, 100% ನಾನೇನು ಅಪೇಕ್ಷಿತ ಅಲ್ಲ. ನನ್ನ ಪಾರ್ಟಿಗೆ ಇದಕ್ಕೆ ಇವನು ಸುಟೇಬಲು, ಒಂದು ಹೋಗ್ಲಿ ಅಂತ ಹೇಳುವಂಥದ್ದು ಕೊಟ್ಟು ಮಾಡೋದಿದ್ರೆ ಅದಕ್ಕೆ ಅಂಥ ಸಂದರ್ಭಗಳಲ್ಲಿ ಕೂಡ ನಾನು ಹಿರಿಯರ ಜೊತೆ ಡಿಸ್ಕಸ್ ಮಾಡ್ತೀನಿ. ಆದರೆ ನಾನು ಒಬ್ಬ ಸಂತೃಪ್ತ ರಾಜಕಾರಣಿ. ನನಗೆ ಯಾವುದರಲ್ಲಿ ಕೂಡ ಆಸೆನೂ ಇಲ್ಲ, ಅಪೇಕ್ಷೆ. ನಿರಂತರವಾಗಿ ಬಿಜೆಪಿ ಪಕ್ಷಕ್ಕೆ ದುಡಿತೀನಿ ನಾನು ಇದ್ದರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.